ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆಲ್ರೆಡಿ ತಮ್ಮಲ್ಲಿ ನೋಡ್ಕೊಂಡು ಬಂದಿರ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಗೈಸ್ ಓಲಾ ಊಬರ್ದು ಕಂಪಾರಿಸನ್ ವಿಡಿಯೋ ಆಯ್ತಾ. ಸೊ ಯಾವ ಆ್ಯಪು ಡ್ರೈವರ್ ಫ್ರೆಂಡ್ಲಿ ಆಗಿದೆ, ಆ್ಯಪಲ್ಲಿ ಡ್ರೈವರ್ಗೆ ಯೂಸ್ಫುಲ್ ಆಗುವಂಥ ಒಂದಷ್ಟು ಫೀಚರ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡ್ತಿರಂಗೆ ನೋಡ್ರಿ. ಹಾಗೆ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತಾನೆ ನಾನು ನಿಮ್ಗೆ ಕಮೆಂಟ್ ಮಾಡೋದನ್ನು ಮರಿಬಿಡಿ. ಹಾಗೆ ಐಪ್ ಆಪ್ಷನ್ನ ಕೊಡೋದನ್ನು ಮರಿಬಿಡಿ. ಅದು ನಿಮಗೆ ಕಮೆಂಟ್ ಸೆಕ್ಷನ್ ಆಪ್ಷನ್ ಕೆಳಗಡೆ ನಿಮಗೆ ಐಪ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಐಪ್ ಪಾಯಿಂಟ್ಸನ್ನು ಕೊಡೋದು ಮರಿಬೇಡಿ ಗೈಸ್ ಆಯಿತಾ. ಸೊ ಬನ್ನಿ ಗೈಸ್ ವಿಡಿಯೋ ಶುರು. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಓಲಾ ಮತ್ತು ಊಬರು ಎರಡು ಆ್ಯಪನ್ನು ಕಂಪ್ಯಾರಿಸನ್ ಮಾಡೋಣ, ನೋಡೋಣ ಡ್ರೈವರ್ ಆ್ಯಪ್ಗಳನ್ನ ಆಯಿತಾ. ಸೊ ಎರಡರಲ್ಲಿ ಯಾವ ಆ್ಯಪು ಡ್ರೈವರ್ ಫ್ರೆಂಡ್ಲಿ ಆಗಿದೆ ಅಂತ ನೋಡೋಣ. ಮೊದಲನೇದಾಗಿ ಊಬರು. ಸೊ ಊಬರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ, ಸ್ಕ್ರೀನ್ ರೆಕಾರ್ಡರ್ ಕೂಡ ಹಾಕಿರ್ತೀನಿ, ಕಾಣಿಸ್ತಿರುತ್ತೆ. ಒಟ್ಟಿಗೆ ತೋರಿಸ್ತೀನಿ ಆಯಿತಾ. ಓಲಾ ಮತ್ತು ಊಬರು ಒಂದು ಟಾಪಿಕ್ ಅದ್ರ ಬಗ್ಗೆ ಏನಾದ್ರು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದರೆ ಓಲಾದಲ್ಲೂ ಯಾವ ಥರ ಇದೆ, ಊಬರ್ಲಿ ಯಾವ ಥರ ಇದೆ ನೋಡೋಣ. ಅಷ್ಟೇ ನಿಮಗೆ ನೋಡೋಕೆ ಹೋದರೆ ಇನ್ಸೆಂಟಿವ್. ಸೊ ಇವಾಗಿನ ಸದ್ಯದ ಪರಿಸ್ಥಿತಿ ನನಗೆ ಶೋ ಆಗ್ತಿಲ್ಲ ಆಯಿತಾ. ಯಾರಿಗೆ ಶೋ ಆಗ್ತಿದೆ ಏನೋ ಇತ್ತ ಅಂತ ಗೊತ್ತಿಲ್ಲ ಯಾವ ಆ್ಯಪಲ್ಲಿ. ಸೊ ನನಗೆ ಶೋ ಆಗ್ತಿಲ್ಲ ಊಬರಲ್ಲಿ. ಸೊ ಊಬರಲ್ಲಿ ನೋಡ್ಬೋದು, ಮೇಲ್ಗಡೆ ಸ್ಲೈಡ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸ್ಬೇಕು, ಇದ್ರದ್ದು ಅರ್ನಿಂಗ್ ತೋರಿಸುತ್ತೆ. ಅದು ಬಿಟ್ಟರೆ ಲಾಸ್ಟ್ ಟ್ರಿಪ್ ತೋರಿಸ್ತಾ ಇದೆ. ಅದು ಬಿಟ್ಟರೆ ಇಲ್ಲಿ ಊಬರ್ ಪ್ರೋ ಅಂತ ಏನೋ ಪಾಯಿಂಟ್ಸ್ ಬರುತ್ತೆ, ಅದು ತೋರಿಸುತ್ತೆ ಅಷ್ಟೇ. ಇನ್ನು ನಿಮಗೆ ಒಳಗಡೆಯಿಂದ ಹೋಗಿ ನಿಮ್ಗೆ ಇನ್ನೂ ಒಳಗಡೆ ಹೋಗಿ ಇನ್ನೂ ಡೀಪಾಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಡಿಸ್ಕವರಲ್ಲೇ ಅಂತ ಇದೆ, ಅದನ್ನು ಹೋದರೆ ಅಲ್ಲೇ ನಿಮಗೆ ಬರೀ ನಿಮಗೆ ಶೋ ಆಗ್ತಿರೋದು ನೋಡಿ. ನ್ಯೂ ಅಲ್ಲಿ ಬರೀ ರಿಸರ್ವೇಷನ್ ಮಾತ್ರ ಶೋ ಆಗ್ತಿದೆ. ಸೇವ್ಡಲ್ಲೂ ಏನೂ ಇಲ್ಲ. ಪ್ರಮೋಷನ್ ಅಂತ ಇರೋ ಥರ ಇದರಲ್ಲಿ ಶೋ ಆಗಬೇಕು ಇನ್ಸೆಂಟಿವ್ ಇದ್ದರೆ. ಸೊ ನೋಡಿ ಶೋ ಆಗ್ತಿಲ್ಲ. ಸುಮಾರು ತಿಂಗಳುಗಳೇ ಆಗೋಯ್ತು ಊಬರಲ್ಲಿ ನನಗೆ ಇನ್ಸೆಂಟಿವ್ ಶೋ ಆಗ್ತಿಲ್ಲ. ಓಕೆನಾ, ಇದು ಊಬರಲ್ಲಿ ಇರುವಂಥ ಪರಿಸ್ಥಿತಿ. ಈಗ ಓಲಾದಲ್ಲಿ ನೋಡೋಣ. ಓಲಾದಲ್ಲಿ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರುತ್ತೆ ಏನೋ ಇನ್ಸೆಂಟಿವ್ ಇದೆ. ಬಟ್ ಆ್ಯಕ್ಚುಲಿ ಈ ಒಂದು ವಿಡಿಯೋನ ನಾಳೆ ಯಾವಾಗ ಆಗ್ತೀನಿ ಗೊತ್ತಿಲ್ಲ. ಆಲ್ಮೋಸ್ಟ್ ಮಂಗಳವಾರ ಅಷ್ಟೊತ್ತಿಗೆ 20ನೇ ತಾರೀಕು, ಸೊ 26ನೇ ತಾರೀಕು ಇನ್ಸೆಂಟಿವ್ ಕ್ಲೋಸ್ ಆಗ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕಿದೆ ಇವಾಗ ನೋಡಿ 25 ಇವತ್ತು ನಾವು ವಿಡಿಯೋ ಮಾಡ್ತಿರೋದು. 26ನೇ ತಾರೀಕಿಗೆ ಐ ಥಿಂಕ್ 26ಕ್ಕಿಲ್ಲ ಇದೆ. 27ರಿಂದ ಇನ್ಸೆಂಟಿವ್ ಶೋ ಆಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. 20 ಲಾಸ್ಟು. ಬಟ್ ಒಟ್ಲ ಶೋ ಆಗ್ತಿದೆಯಾ ನಾವು ವಿಡಿಯೋ ಮಾಡೋಂಥ ಟೈಮ್ನಲ್ಲಿ. ಸೊ ಅದೇ ಬೇಕಾಗಿರೋದು. ಸೊ ಓಲಾದಲ್ಲಿ ಇನ್ಸೆಂಟಿವ್ಸ್ ಬಂದ್ಬಿಟ್ಟು ಇದೆ. ಓಕೆನಾ, ಪ್ರೆಸೆಂಟ್ ಇದೆ ನೋಡ್ಬೋದು. 180 ರೂಪಾಯಿ 3 ಟ್ರಿಪ್ಗೆ, 5 ಟ್ರಿಪ್ಗೆ 375, 8 ಮಾಡಿದ್ರೆ 800 ರೂಪಾಯಿ ಟೋಟಲ್. ಊಬರಲ್ಲಿ ವಾಲೆಟ್. ಸೊ ವಾಲೆಟಲ್ಲಿ ಬಂದ್ಬಿಟ್ಟು ಊಬರಲ್ಲಿ ಈಗ ನಾನು ನೋಡಿ ಕಾಣಿಸ್ತಿರುತ್ತೆ 634 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ಇದೆ ಆಯಿತಾ. ಸೊ ಇದರಲ್ಲಿ ಏನಂತಂದರೆ ಮಿನಿಮಮ್ ಸ್ಟಾರ್ಟಿಂಗು 500 ರೂಪಾಯಿ ಒಳಗಡೆ ಇದ್ದರೆ ಅದನ್ನು ನೀವು ಯಾವಾಗ ಬೇಕಾದ್ರೂ ಕಟ್ಬೋದು. ಅದಕ್ಕೆ ಟೈಮ್ ಕೊಡೋಲ್ಲ ಅವನು ಊಬರ್. ಅವನು 500 ರೂಪಾಯಿ ನೀನು ಕಟ್ಬಿಟ್ಟು ಡ್ಯೂಟಿ ಮಾಡದೇ ಇದ್ರು 499 ರೂಪಾಯಿ ಕಟ್ಬಿಟ್ಟು ನೀವು ಡ್ಯೂಟಿ ಮಾಡಿಲ್ಲ ಅಂತಂದ್ರು ವಾಲೆಟಲ್ಲಿ ನಿಮ್ಮ ಹತ್ರ ನೀವೇ ಅವ್ನು ಕೊಡಬೇಕಾಗಿದ್ರು ಕೂಡ ಅವ್ನು ಕೇಳೋಕೆ ಹೋಗಲ್ಲ, ಅವ್ನು ಟೈಮು ಕೊಡಲ್ಲ. ಬಟ್ 1 ರೂಪಾಯಿ ಜಾಸ್ತಿ ಕರೆಕ್ಟಾಗಿ 500 ರೂಪಾಯಿ ಮಾಡಿದ್ರು 500 ರೂಪಾಯಿ ಮಾಡಿದ್ರೆ 500 ರೂಪಾಯಿ ಮೇಲೆ ಎಷ್ಟಿದ್ರು ಅದಕ್ಕೆ ನಿಮಗೆ 7 ದಿನ ಟೈಮ್ ಕೊಡ್ತಾನೆ. ಸೊ ನೋಡ್ಬೋದು ನಂದು 639 ರೂಪಾಯಿ ಇದೆ. ಸೊ ಇದಕ್ಕೆ ಇವಾಗ ಲಾಸ್ ಆಕ್ಸೆಸ್ ಟು ಕ್ಯಾಶ್ ಟ್ರಿಪ್ ಟು ಆನ್ May 28 at 5:41 AM ಅಂತ ಇದೆ. 28ನೇ ತಾರೀಕು ಬೆಳಗ್ಗೆ ಜಾವ 5:41 ತನಕ ಟೈಮ್ ಇದೆ ನನಗೆ ಈ ಒಂದು ಬ್ಯಾಲೆನ್ಸ್ನ ಕ್ಲಿಯರ್ ಮಾಡೋದಕ್ಕೆ. 55 ರೂಪಾಯಿ ಮಾಡಿದ್ವಿ ಅಂದ್ಕೊಳ್ಳಿ. ಇನ್ನು ಒಂದು ವಾರ ತನಕ ನೀವು 2,000 ರೂಪಾಯಿ 3,000 ರೂಪಾಯಿ ಎಷ್ಟು ಬೇಕಾದ್ರೂ ಇಟ್ಕೋಬೋದು ಊಬರಲ್ಲಿ. ಒಂದು ಕೊಡೋ ಟೈಮ್ ಒಳಗಡೆ ವಾಪಸ್ ಕಟ್ಬೇಕು ಕೊಟ್ಟಿಲ್ಲ. ಅದು ಊಬರಲ್ಲಿ ಇರುವಂಥದ್ದು. ವಿಷಯದಲ್ಲಿ ಓಲಾಕ್ಕೆ ಹೋದರೆ, ಸೊ ಓಲಾದಲ್ಲಿ ಯಾವ ಥರ ಅಂತಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಸದ್ಯಕ್ಕೆ ಈಗ ಯಾವುದು ಬ್ಯಾಲೆನ್ಸ್ಗೆ ಹೋಗ್ತೀನಿ ನೋಡಿ, ನಾನು ಕೊಡಬೇಕಾಗಿರೋದಿಲ್ಲ, ಅವ್ನು ಕೊಡಬೇಕಾಗಿತ್ತು ನಂದು. ಅದು ಬಂದ್ಬಿಟ್ಟು ಇವಾಗ 2:15 ಕರೆಕ್ಟಾಗಿ ನನಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ 906 ರೂಪಾಯಿ. ಇನ್ಸೆಂಟಿವ್ಸ್ ಎಲ್ಲ ಮಾಡಿದ್ನಲ್ಲ ಲಾಸ್ಟ್ ಅದರದ್ದೆಲ್ಲ. ಇವಂದು ಹೆಂಗೆ ಅಂತೇಳಿದ್ರೆ ಐ ಥಿಂಕ್ ಇದು ಓಲಾದಲ್ಲಿ ಯಾರೇ ಅದು ಥರ ಡ್ಯೂಟಿ ಮಾಡ್ತಾರೆ ಚೆನ್ನಾಗಿ ಡ್ಯೂಟಿ ಮಾಡೋದು ಡಿಪೆಂಡ್ ಅಂತ ಅಂದ್ಕೊಳ್ತೀನಿ. ಅಂತಂದರೆ ಇದ್ರಲ್ಲಿ ನಂದು ಸ್ಟಾರ್ಟಿಂಗ್ ಇದು 50 ರೂಪಾಯಿ ಅಷ್ಟೇ. 50 ರೂಪಾಯಿಗಿಂತ ಜಾಸ್ತಿ ಇತ್ತು ಅಂತಂದರೆ ನಂದು ಆನೇ ಆಗಲ್ಲ ಓಲಾದಲ್ಲಿ ಬ್ಯಾಲೆನ್ಸು ಆಯಿತಾ. ಮಿನಿಮಮ್ ವಾಲೆಟ್ ಬ್ಯಾಲೆನ್ಸ್, ನೆಗೆಟಿವ್ ಬ್ಯಾಲೆನ್ಸ್ ಏನಾದರೂ ನಾವೇ ಅವ್ನಿಗೆ 50 ರೂಪಾಯಿ ಕೊಡೋದಿದ್ರೆ ಫಸ್ಟ್ 50 ರೂಪಾಯಿ ಕೊಟ್ಟು ಆಮೇಲೆ ಡ್ಯೂಟಿ ಆನ್ ಮಾಡುವಂತಾನೆ ಇದ್ರಲ್ಲಿ ಓಲಾದಲ್ಲಿ ಆಯಿತಾ. ಒಬ್ಬೊಬ್ರಿಗೆ ಒಂದೊಂಥರ ಐ ಥಿಂಕ್ ಒಬ್ಬೊಬ್ರಿಗೆ 500 ರೂಪಾಯಿ ತನಕ ಬಿಟ್ಟಿದ್ದಾನೆ, ಒಬ್ಬೊಬ್ರಿಗೆ 1000 ರೂಪಾಯಿ ತನಕ ಬಿಟ್ಟಿದ್ದಾನೆ ಆ ಥರ. ಸದ್ಯ ನನಗೆ ಮಿನಿಮಮ್ 50 ರೂಪಾಯಿ ಉಳಿಸ್ಕೊಳ್ಳೋಕ್ಕಾಗಲ್ಲ. 50 ರೂಪಾಯಿ ಇದ್ದರೂ ಕೂಡ ವಾಲೆಟಲ್ಲಿ ನಾನು ಕೊಡಬೇಕಾಗಿರೋದು ಓಲಾದವನಿಗೆ. ಸೊ ಫಸ್ಟ್ ಅಮೌಂಟ್ ಪೇ ಮಾಡು ಆಮೇಲೆ ಡ್ಯೂಟಿ ಮಾಡು ಅನ್ನೋ ಥರ ಆನೇ ಆಗಲ್ಲ ಡ್ಯೂಟಿ. ಊಬರಲ್ಲಿ ಬಂದರೆ ಡ್ರೈವರ್ ಪಾಸ್ ಅಂತ ಮಿನಿಮಮ್ ಅಂದರೆ ಸಬ್ಸ್ಕ್ರಿಪ್ಷನ್ ಫೀಸು. ಓಕೆ, ನಾನು ಊಬರಲ್ಲಿ ಇದೊಂದು ಮಜಾ ತೋರಿಸ್ತೀನಿ ನಿಮಗೆ. ಸಬ್ಸ್ಕ್ರಿಪ್ಷನ್ ಫೀಸಲ್ಲಿ ಇಷ್ಟನೇ 2 ಆಪ್ಷನ್ ಇದ್ದಿದ್ದು. ಏನಂತ ಯಾವುದು ಅಂತ ಹೇಳಿದ್ರೆ 24 ಗಂಟೆಗೆ ಒಂದು ಪಾಸ್ ಇತ್ತು. ಅದು ಬಿಟ್ಟರೆ 72 ಒಂದು ಪಾಸ್ ಕೊಟ್ಟಿದ್ದ ಆಯಿತಾ. ಎಷ್ಟೋ 169 ರೂಪಾಯಿ ಪ್ಲಸ್ 419 ರೂಪಾಯಿ ಅಂತ. ಬಟ್ ಇದು ಕೊಟ್ಟಿರೋದು ಆ್ಯಕ್ಚುಲಿ ಅದಲ್ಲ. ಈಗ GST ಇಂದ ಆ್ಯಡ್ ಮಾಡಿದ್ರೆ 200 ರೂಪಾಯಿ 24 ಗಂಟೆಗೆ 200 ರೂಪಾಯಿ, 499 ರೂಪಾಯಿ 200 ರೂಪಾಯಿ ಆಗುತ್ತೆ ಆಯಿತಾ. ಅವ್ನು ಡೈರೆಕ್ಟಾಗಿ ಹಾಕ್ಬಿಡ್ಬೋದಿತ್ತು GST ಸೇರಿಸಿ. ಅವನಿಗೆ ಸ್ಟಾರ್ಟಿಂಗ್ ಕಡಿಮೆ ತೋರಿಸೋದು, ಆಮೇಲೆ GST ಕಟ್ಬಿಟ್ಟು GST ಬೇರೆ ಸೇರಿಸಿ ಕಟ್ಟಿ ಅಂತ ಅನ್ನೋದು ಅದೆಲ್ಲ ತಲೆನೋವು ಇರ್ತಿರಲಿಲ್ಲ.
ಇವಾಗ ನೋಡಿ ಏನು ಮಾಡಿದ್ದಾನೆ ಅಂದರೆ ಯಾವುದೋ ಒಂದು ಬೇರೆ ಆ್ಯಪ್ನ ಕಾಪಿ ಮಾಡಿದ್ದಾನೆ ಅವನು. ಆ ಒಂದು ಆ್ಯಪ್ ಯಾರು ಯೂಸ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ಇದು ಯಾವ ಆ್ಯಪ್ನ ಕಾಪಿ ಮಾಡಿ ಒಂದು ಆಪ್ಷನ್ ಇವಾಗ ಬಿಟ್ಟಿದ್ದಾನೆ ಅಂತ ಅನ್ನೋದು. ತೋರಿಸ್ತೀನಿ ನೋಡಿ, ಕೆಳಗಡೆ ಕಾಣಿಸ್ತಿರುತ್ತೆ. ಅರ್ನಿಂಗ್ ಪಾಸ್ ಅಂದ್ಬಿಟ್ಟು ಬಿಟ್ಟಿದ್ದಾನೆ. 2,000 ರೂಪಾಯಿ ಅರ್ನಿಂಗ್ಸ್ ಅಂತೆ. ವ್ಯಾಲಿಡ್ ಬಂದ್ಬಿಟ್ಟು ಫಾರ್ 180 ಡೇಸ್ ಅಂತೆ. ಇದಕ್ಕೆ 179 ರೂಪಾಯಿ ಅಂತೆ, ಆಯಿತಾ. ಇನ್ನೊಂದು ಬಂದ್ಬಿಟ್ಟು 5,000 ರೂಪಾಯಿ ಅರ್ನಿಂಗ್ಸ್ ಅಂತೆ. ಇದಕ್ಕೆ ವ್ಯಾಲಿಡಿಟಿ ಬಂದ್ಬಿಟ್ಟು 180 ಡೇಸ್ ಅಂತೆ. ಇದು ಬಂದ್ಬಿಟ್ಟು 490 ರೂಪಾಯಿ ಅಂತ, 447 ರೂಪಾಯಿ ಇತ್ತಂತೆ. 8% ಲೆಸ್ ಆಗಿ 490 ರೂಪಾಯಿ ಅಂತ ಇದು ತೊಗೊಂಡ್ರೆ. ಈಗ ಗೊತ್ತಾಗಿರುತ್ತೆ ಯಾವ ಒಂದು ಆ್ಯಪ್ನ ಬೇರೆ ಒಂದು ಆ್ಯಪ್ ಯೂಸ್ ಮಾಡೋರು ಗೊತ್ತಿರುತ್ತೆ, ಆಯಿತಾ. ರ್ಯಾಪಿಡೋ ನೋಡ್ಬಿಟ್ಟು ಕಾಪಿ ಮಾಡಿದ್ದಾನೆ. ಬಟ್ ನೀವು ಯೋಚನೆ ಮಾಡಿ, ರ್ಯಾಪಿಡೋ ಮಾಡೋ ನಮ್ಮ ಡ್ರೈವರ್ಸ್ ಎಲ್ಲ ಕಮೆಂಟ್ ಮಾಡಿರಿ, ಯಾವುದು ಇವ್ನು ಕೊಟ್ಟಿರೋದು ನಿಮಗೆ ಯೂಸ್ಫುಲ್ ಆಗುತ್ತೆ, ರ್ಯಾಪಿಡೋ ಹತ್ರ ಇರೋದು ಆಪ್ಷನ್ನು ಯೂಸ್ಫುಲ್ ಆಗುತ್ತಾ ಅಂತ. ಇವನು 2,000 ರೂಪಾಯಿ ಅರ್ನಿಂಗ್ಸ್ಗೆ 180 ದಿನ ಅಂತೆ, 179 ರೂಪಾಯಿ ಕೊಟ್ಟು ತೊಗೊಂಡ್ರೆ 2,000 ರೂಪಾಯಿ 180 ಡೇಸ್ ಮಾಡ್ಬೋದು ಅಂತೆ. ಬರೀ 365 ಡೇಸು ಅಲ್ಲ, ಬರೀ 180 ಡೇಸು, ಆಯಿತಾ, ಮಾಡ್ಬೋದಂತೆ. ಅದು 179 ರೂಪಾಯಿ ಅಂತೆ. ಅದೇ ನಿಮಗೆ ರ್ಯಾಪಿಡ್ದಲ್ಲಿ ಏನಿದೆ 2,000 ರೂಪಾಯಿ ಸಂಪಾದನೆ ಮಾಡೋಕ್ಕೆ, 2,000 ರೂಪಾಯಿಗೆ ಇಲ್ಲ ಬಿಡಿ, ಅಲ್ಲಿ 1,000 ರೂಪಾಯಿಗಿದೆ ಅಲ್ವಾ. ಎಷ್ಟು 89 ರೂಪಾಯಿ ಕಟ್ಟರೆ 1,000 ರೂಪಾಯಿಗೆ 365 ಡೇಸ್ ಕೊಟ್ಟಿದ್ದಾನೆ ಅವನು. ಕೇಳ ಇದರಲ್ಲಿ 5,000 ರೂಪಾಯಿ ಅರ್ನಿಂಗ್ಸ್ ಅಂತೆ. 5,000 ರೂಪಾಯಿ ಅರ್ನಿಂಗ್ಸ್ಗೆ 490 ರೂಪಾಯಿ ಕಟ್ಟಬೇಕಂತೆ, ಆಯಿತಾ. ಇದು ಬಂದ್ಬಿಟ್ಟು ಇದು 180 ಡೇಸ್ ಅಷ್ಟೇ, ಆಯಿತಾ. 190 ರೂಪಾಯಿ ಕೊಟ್ಬಿಟ್ಟು 5,000 ರೂಪಾಯಿ ಅರ್ನಿಂಗ್ ಮಾಡ್ಕೊಳ್ಳೋದು ಅಂತೆ. 5,000 ರೂಪಾಯಿ ತನಕ ಅರ್ನಿಂಗ್ ಮಾಡ್ಕೊಳ್ಳೋದು ಅಂತೆ, ಆಯಿತಾ. ಇದೇ ನಿಮಗೆ ರ್ಯಾಪಿಡೋದಲ್ಲಿ ಎಷ್ಟು ಕೊಟ್ಟಿದ್ದಾನೆ? 5,000 ರೂಪಾಯಿಗಿಲ್ಲ, ಇದು ಅದರಲ್ಲೂ 5,000 ರೂಪಾಯಿ ಇಲ್ಲ, 10,000 ರೂಪಾಯಿಗಿದೆ ಅಲ್ಲ. ಅದ್ರಲ್ಲಿ ಬರೀ 500 ರೂಪಾಯಿ ಕಟ್ಟಿದ್ರೆ 10,000 ರೂಪಾಯಿ, 5,000 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡ್ಕೋಬೋದು. 100 ರೂಪಾಯಿ ಎಕ್ಸ್ಟ್ರಾ ಕಟ್ಟಿದ್ರೆ ಅದರಲ್ಲಿ ಇವು 490 ರೂಪಾಯಿ, 410 ರೂಪಾಯಿ. ಅದ್ರಲ್ಲಿ 90 ರೂಪಾಯಿ ಎಕ್ಸ್ಟ್ರಾ ಕಟ್ಟಿದ್ರೆ 10,000 ರೂಪಾಯಿ ಅರ್ನಿಂಗ್ ಮಾಡ್ಕೊಳ್ಬೋದು. ಲಿಮಿಟ್ ಕೊಟ್ಟಿದ್ದಾನೆ, 365 ಡೇಸ್ ತನಕ ಇರುತ್ತೆ ಅದು. ಸೊ ನೀವೇ ಯೋಚನೆ ಮಾಡಿರಿ ಯಾವ್ದು ಬೆಟರು ಅಂತ. ಮಾಡ್ತಿರೋದು ಅವ್ರಿಗೆ ಅರ್ಥ ಆಗ್ತಿದೆಯೇ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅದೇನು ಮಾಡ್ತಿದಾರೋ ಏನು ಕತೆನೋ ಗೊತ್ತಿಲ್ಲ. ಇನ್ನು ಒಳಗೆ ಬಂದರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಗೆ ಹೋಗ್ತೀನಿ. ಸೊ ಇದರಲ್ಲಿ ಹೋದರೆ ನಿಮ್ಗೆ ಆಲ್ರೆಡಿ ಸುಮಾರು ವಿಡಿಯೋ ಹಾಕಿರ್ತೀನಿ ಇದ್ರ ಬಗ್ಗೆನೂ. ಇಲ್ಲಿ ನೋಡ್ಬೋದು 0 ಕಮಿಷನ್ ಪ್ಲ್ಯಾನ್ ಅಂತ ಇದರಲ್ಲೂ ಕೂಡ ಇದೆ. ರಿನ್ಯೂವರ್ ಪ್ಲ್ಯಾನ್ ಅಂತ ಇದೆ ನೋಡಿ. 0% ಕಮಿಷನ್, 25% to 30% ಮೋರ್ ಬುಕ್ಕಿಂಗ್ಸ್ ಅಂತ ಕೊಟ್ಟಿದ್ದಾನೆ ಅವನು. 30 ದಿನಕ್ಕೆ 1,499, ಆಯಿತಾ. 15 ದಿನಕ್ಕೆ 999, 7 ದಿನಕ್ಕೆ 499, 3 ದಿನಕ್ಕೆ 249, 1 ದಿನಕ್ಕೆ 99, 6 ಅವರ್ ಕೊಟ್ಟಿದ್ದಾನೆ. 59 ರೂಪಾಯಿ ಕೊಟ್ಟಿದ್ದಾನೆ 6 ಅವರ್ಗೆ. ಈ ಫ್ರೀ ಪ್ಲ್ಯಾನ್ ಬೇಕು ಅಂದರೆ ಇರುತ್ತೆ, ಬಟ್ ಪ್ರಯಾರಿಟಿ ಬುಕ್ಕಿಂಗ್ಸು, ಅನ್ಲಿಮಿಟೆಡ್ ಏರ್ಪೋರ್ಟ್ ಬುಕ್ಕಿಂಗ್ಸ್ ಅಂತ ಕೊಟ್ಟಿದ್ದಾನೆ, ಅನ್ಲಿಮಿಟೆಡ್ ಔಟ್ ಸ್ಟೇಷನ್ ಆ್ಯಂಡ್ ಎಂಟ್ರೆನ್ಸ್ ಬುಕ್ಕಿಂಗ್ಸ್ ಅಂತ ಕೊಟ್ಟಿದ್ದಾನೆ. ನನ್ನ ಪ್ರಕಾರ ಈ ಫ್ರೀ ನೀವು ರೀಚಾರ್ಜ್ ಮಾಡ್ಕೊಳ್ತೀನಿ ಅಂದರೆ ಓಲಾ ಡ್ಯೂಟಿ ಬಟ್ ಸೌಂಡ್ ಕೇಳಿಸುತ್ತೆ ಅಷ್ಟೇ, ನಿಮಗೆ ಡ್ಯೂಟಿ ಶೋ ಆಗಲ್ಲ ಅಲ್ಲಿ, ಆಯಿತಾ. ಆಲ್ಮೋಸ್ಟ್ ಆ ಥರನೇ ಎಲ್ಲೋ ನಿಮ್ಮ ಚಿಕ್ಕ ಬುಕ್ಕಿಂಗ್ ಯಾವ್ದಾರು ಬಂದರೆ ಮಾತ್ರ ನಿಮಗೆ ಶೋ ಆಗುತ್ತೆ ಫ್ರೀ ಪ್ಲ್ಯಾನಲ್ಲಿ ಇದ್ದರೆ, ಆಯಿತಾ. ಸೊ ಇದು ಇರುವಂಥದ್ದು. ರೇಟ್ ವೈಸು ನಿಮ್ಗೆ ಗೊತ್ತಿರುತ್ತೆ. ಊಬರಲ್ಲಿ ಯಾವ ಥರ ಕೊಡ್ತಿದ್ದಾನೆ, ಓಲಾದಲ್ಲಿ ಯಾವ ಥರ ಕೊಡ್ತಿದ್ದಾನೆ. ಊಬರ್ಗೋಸ್ಕರ ಓಲಾ ರೇಟ್ ವೈಸು ಪರವಾಗಿಲ್ಲ ಅನ್ನೋ ಥರ ಇದೆ, ಓಲಾನು ಪರವಾಗಿಲ್ಲ. ಅಲ್ಲಿ ಕೆಲಸಕ್ಕೆ ಬಾಳದಿರೋ ಒಂದು ಆಪ್ಷನ್ ಏನೋ ಅಂದರೆ ಊಬರಲ್ಲಿ ಕೊಟ್ಟಿರೋದು ಇದು ಯಾರು ಊಬರ್ ಪ್ರೋ ಅಂತ, ಆಯಿತಾ. ಸೊ ಇದೇನೋ ಪಾಯಿಂಟ್ಸ್ಗಳು ಕೊಟ್ಬಿಟ್ಟು ಏನೋ ಒಂದು ಕೊಟ್ಟಿದ್ದಾನೆ ನೋಡಿ ಇದರಲ್ಲಿ. ಇದೆಲ್ಲ ಏನಕ್ಕೆ ವರ್ಕ್ ಆಗುತ್ತೆ ಏನು ಐತೆ ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಊಬರ್ ಪ್ರೋ ಗೋಲ್ಡ್ ಅಂತೆ, ಅದೇನೇನೋ ಪ್ಲ್ಯಾನ್ಸ್ ಗೈಸ್. ನೀವು ಒಂದೊಂದು ಟ್ರಿಪ್ಗೆ ಒಂದೊಂದು ಪಾಯಿಂಟ್ ಆ್ಯಡ್ ಆಗುತ್ತೆ. ಆ ಪಾಯಿಂಟ್ಸ್ ಎಲ್ಲ ಹೋದರೆ ನಿಮಗೆ ಈ ಥರ ಎಲ್ಲ ಏನೋ ರಿವಾರ್ಡ್ಸ್ಗಳು ಸಿಗುತ್ತೆ ಅಂತ ಹಾಕಿದ್ದಾನೆ. ನಾನು ಇವಾಗ ಊಬರ್ ಪ್ರೋ ಗೋಲ್ಡಲ್ಲಿದ್ದೀನಿ, ಆಯಿತಾ. ಯುವರ್ ರಿವಾರ್ಡ್ಸ್ ಅಂದ್ಬಿಟ್ಟು ರೆಕಗ್ನೈಸೇಷನ್ ಇನ್ ಯುವರ್ ರೈಡರ್ಸ್ ಆ್ಯಪ್ ಅಂತ ಇದೆ, ಅದು ಅವಶ್ಯಕತೆ ಇಲ್ಲ ನಮಗೆ. ಗೆಟ್ ಪ್ರಯಾರಿಟಿ ಸಪೋರ್ಟ್ ಫಾರ್ ಬೀಯಿಂಗ್ ಆ್ಯನ್ ಊಬರ್ ಪ್ರೋ ಡ್ರೈವರ್ ಅಂತ ಇದು ಏನು ವರ್ಕ್ ಆಗಲ್ಲ. ಹೆಂಗೆ ಎಲ್ಲರೂ ಎಲ್ಲ ಡ್ರೈವರ್ಸ್ ಯಾವ್ದಾರ ಕಸ್ಟಮರ್ ಅವ್ರಿಗೆ ಡ್ರೈವರ್ ಸಪೋರ್ಟ್ ಫೋನ್ ಮಾಡಬೇಕು, ಅದೇ ಥರನೇ ಮಾಡಬೇಕು ಇದರಲ್ಲೂ. ಕ್ಯಾಸ್ಟಲ್ ಕಾರ್ ಸರ್ವಿಸ್ ಪ್ಯಾಕೇಜಸ್ ಸ್ಟಾರ್ಟಿಂಗ್ ಅಟ್ 2,205 ರೂಪೀಸ್ ಅಂತ ಹಾಕಿದ್ದಾನೆ. ಇದು ಎಷ್ಟರ ಮಟ್ಟ ನಿಜನೋ ಎಷ್ಟು ಏನು ಕತೆನೋ ಏನೋ ಇತ್ತಂತ ನಾನು ಒಂದ್ಸಲ ಮಾಡಿಸಿಲ್ಲ, ಇದು ನನಗೂ ಗೊತ್ತಿಲ್ಲ. ಮೋಟರ್ ಇನ್ಶೂರೆನ್ಸ್ ಪಾಲಿಸಿ ವಿತ್ EMI ಸಪೋರ್ಟ್ ಅಂತೆ, ಅದು ಯಾವ ಥರ ವರ್ಕ್ ಆಗುತ್ತೆ ಇದು ಗೊತ್ತಿಲ್ಲ, ಆಯಿತಾ. ಇದನ್ನು ಪ್ರೆಸ್ ಮಾಡಿದ್ರೆ ಮೋಟರ್ ಇನ್ಶೂರೆನ್ಸ್ ಪಾಲಿಸಿ ವಿತ್ EMI ಅಂದ್ಬಿಟ್ಟು ಕ್ಲಿಕ್ ಆನ್ ದಿ ಲಿಂಕ್ ಬಿಲೋ ಟು ಕಾಲ್ ಅಂತ ಐತೆ. ಎ ಡೆಡಿಕೇಟೆಡ್ ಬ್ರೋಕರ್ ವಿಲ್ ಗೆಟ್ ಇನ್ ಟಚ್ ವಿತ್ ಯು ಅಂತ ಹಾಕಿದ್ದಾನೆ. ಕಾಲ್ ಅಂತ ಮಾಡಿದ್ರೆ ಅದು ಯಾರೋ ಬ್ರೋಕರ್ ಕಾಲ್ ಮಾಡ್ತಾರಂತೆ, ಇನ್ಶೂರೆನ್ಸ್ ಬ್ರೋಕರ್ಸು. ಕ್ಯಾಶ್ ಬ್ಯಾಕ್ ಆಫರ್ ಆನ್ ಫ್ಯೂಲ್ ಆ್ಯಂಡ್ ಫುಡ್ ಬೆವರೇಜಸ್ ವಿತ್ ಶೆಲ್ ಅಂತೆ. ಶೆಲ್ಗೆ ಕ್ಯಾಶ್ ಬ್ಯಾಕ್ ಸಿಗತ್ತಂತೆ. ಇದೆಲ್ಲ ನಿಜ ಗೈಸ್, ಇದೆಲ್ಲ ನಮ್ಗೆ ಯೂಸ್ಫುಲ್ ಆಗತ್ತೆ ಹೋಗ್ಲಿ. ಗೆಟ್ TDS ರೀಫಂಡ್ ಅಪ್ ಟು 40,000 ಆ್ಯಂಡ್ ಮೋರ್ ವಿತ್ ಕ್ಲಿಯರ್ ಟ್ಯಾಕ್ಸ್ ಅಂತ ಹಾಕಿದ್ದಾನೆ. ಇದಂತೂ ಯಾರಿಗೆ ಅಂದರೆ ಹೆವಿ ದುಡಿತಾರೆ ನೋಡಿ. ಊಬರ್ನ ಬಿಟ್ಟು ಬೇರೆ ಕಡೆ ಯಾರು ಹೋಗಲ್ಲ. ಊಬರಲ್ಲೇ ತಿಂಗ್ಳಿಗೆ ಲಕ್ಷಾಂತರ ರೂಪಾಯಿ ದುಡಿಯೋರು ಇದ್ದಾರೆ ಗೊತ್ತಾ. 80,000, 90,000, ಲಕ್ಷ ರೂಪಾಯಿ ಮೇಲೆ ದುಡಿಯೋರು ಇದ್ರು ತಿಂಗಳಿಗೆ. ಸೊ ಅಂತಾರೆ ವರ್ಷಕ್ಕೆ ಒಂದ್ಸಲ ಹಾಕೊಂಡು ರುಬ್ತಾನೆ ಊಬರ್ ಅವನು. ಪಕ್ಕ
ಒಂದು 20-25 ಸಾವಿರ ಆಗ್ತಾನಂತೆ, ಮೈನಸ್ ಬ್ಯಾಲೆನ್ಸ್ ಕೊಡ್ತಾನೆ. ಅದೇನು ಗೊತ್ತಿಲ್ಲ. ನೆಕ್ಸ್ಟ್ ಪ್ಲಾಟಿನಮ್ ರಿವಾರ್ಡ್ಸ್ ಬಂದರೆ, ಅದಕ್ಕೆ ಪ್ಲಾಟಿನಮ್ ಆಪ್ಷನ್ಗೆ ಹೋದರೆ ರಿವಾರ್ಡ್ಸ್ ಅಂದ್ಬಿಟ್ಟು ಆಕ್ಸೆಸ್ ಟು ಏರಿಯಾ ಪ್ರಿಫರೆನ್ಸಸ್ ಅಂತ ಐತೆ ಕೊಟ್ಟವನೆ. ನಿಮ್ಮ ಯಾರು ಈ ರಿವಾರ್ಡ್ಸ್ಗಳು ಪ್ಲಾಟಿನಮ್ಮು ಡೈಮಂಡ್ ಎಲ್ಲ ಇರುತ್ತಲ್ಲ, ಅಚೀವ್ ಮಾಡಿರ್ತೀರಲ್ಲ, ಸೊ ನಿಮಗೆಲ್ಲ ಇದೆಲ್ಲ ಅವ್ನು ಕೊಟ್ಟಿರೋ ಆಪ್ಷನ್ಸಿಂದ ಏನಾದರೂ ಯೂಸ್ಫುಲ್ ಆಗ್ತಿದೆ ಅನ್ನೋದು ಕಮೆಂಟ್ ಮಾಡಿರಿ. ನಮಗಂತೂ ಗೊತ್ತಿಲ್ಲ ಇರೋದು. ಇದು ಬಂದ್ಬಿಟ್ಟು ಓಲಾದಲ್ಲಿ ಇಲ್ಲ. ಓಲಾದಲ್ಲಿ ಆ ಥರ ಚೀಪ್ ಇದೆಲ್ಲ ಕೊಡೋಲ್ಲ, ಯೂಸ್ ಆಗದಿರೋದಂಗೆ ಕೊಡೋಲ್ಲ ಅಂತ ಅಂದ್ಕೊಳ್ತೀನಿ. ಯೂಸ್ ಆಗೋದು ಸ್ವಲ್ಪ ಆದರೂ ಈ ಟೈಮಲ್ಲಿ ಡ್ರೈವರ್ ಕಷ್ಟದಲ್ಲಿರೋ ಟೈಮಲ್ಲಿ ಸ್ವಲ್ಪ ಆದರೂ ಡ್ರೈವರ್ಸ್ ಯೂಸ್ಫುಲ್ ಆಗೋವಂಥ ಇನ್ಸೆಂಟಿವ್ಸು ಅದು ಇದು ಅಂತ ಕೊಡ್ತಾನೆ. ಹೆಲ್ಪ್ ಆ್ಯಂಡ್ ಸಪೋರ್ಟು ನಿಮ್ಗೆ ಕಷ್ಟ ಕೈತೆ ಹಂಗೆ ಹಿಂಗೆ ಅಂತಂದರೆ ಊಬರಲ್ಲಿ ಕಾಲ್ ಆಪ್ಷನ್ ಕೂಡ ಇದೆ. ಅದ್ರ ಬಗ್ಗೆ ಕಾಲ್ ಆಪ್ಷನ್ನು ಡ್ರೈವರ್ ಸಪೋರ್ಟ್ಗೆ ಯಾವ ಥರ ಮಾಡೋದು ಸುಮಾರು ಜನ ಗೊತ್ತಿರಲ್ಲ. ಕನೆಕ್ಟ್ ಆಗುತ್ತೆ ಆಯಿತಾ, ಆ ಆಪ್ಷನ್ ಇದೆ. ಬಟ್ ಓಲಾದಲ್ಲಿ ನಾನು ಇಲ್ಲಿ ತನಕ ಟ್ರೈ ಮಾಡಿಲ್ಲ. ಸುಮಾರು ಜನ ಹೇಳೋ ಪ್ರಕಾರ ಹೇಳೋದನ್ನು ಕೇಳಿದ್ದೀನಿ ಅಷ್ಟೇ, ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಹೆಲ್ಪ್ ಅಂತ ಐತೆ, ಅಲ್ಲಿಗೆ ಹೋದರೆ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು. ಅಂದರೆ ಮೀನ್ಸ್ ಸಬ್ಸ್ಕ್ರಿಪ್ಷನ್ ಪ್ಲೀಸ್ ತೊಗೊಂಡಿದ್ರೆ ಮಾತ್ರ ಇವನು ಆಪ್ಷನ್ ಕೊಡೋದಂತೆ. ನೀಡ್ ಹೆಲ್ಪ್ ಬೈ ಎ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಆ್ಯಂಡ್ ಗೆಟ್ ಪಾರ್ಟ್ನರ್ ಕೇರ್ ಆ್ಯಂಡ್ ಸಪೋರ್ಟ್ ಬೆನಿಫಿಟ್ ಅಂತ ಕೊಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ ಗೈಸ್, ನನಗೆ ಗೊತ್ತಿಲ್ಲದೆ ಹೇಳೋದು ತಪ್ಪಾಗುತ್ತೆ. ನಿಮ್ಗೆ ಯಾರೋ ಗೊತ್ತಿದ್ರೆ ಹೇಳಿ, ಓಲಾದಿಂದ ಡ್ರೈವರ್ ಸಪೋರ್ಟ್ ನಂಬರ್ ಇದೆಯಾ ಅಂತ. ಅವ್ರದ್ದೇ ಅದು ದುಡ್ಡು ಅಕೌಂಟಲ್ಲಿ ಸುಮಾರು ಮೊನ್ನೆ ಯಾರು ಕಮೆಂಟ್ ಮಾಡಿದ್ರು ವಾಲೆಟ್ಗೆ ಯಾವ ಥರ ಬರುತ್ತೆ ಅಮೌಂಟು ಅಂತ. ಸೊ ಇದರಲ್ಲಿ ಊಬರಲ್ಲಿ ಬಂದ್ಬಿಟ್ಟು ದಿನ ಮೈನಸ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಮೈನಸ್ ಆಗುತ್ತೆ ಆಯಿತಾ. ಅಕಸ್ಮಾತ್ ಮೈನಸ್ ಆಗಿಲ್ಲ, ನಿಮಗೆ ಅಲ್ಲೇ ದುಡ್ಡು ಬೇಕು ಅಂದರೆ ದಿನ 5 ಸಲ ನೀವು ಅಕೌಂಟ್ಗೆ ವಾಲೆಟಲ್ಲಿರೋ ಅಮೌಂಟನ್ನ ನೀವೇ ಮೈನಸ್ ಮಾಡ್ಕೊಳ್ಬೋದು ಅಕೌಂಟ್ಗೆ. ನೋಡಿ ವಾಲೆಟ್ಗೆ ಹೋಗ್ತೀನಿ, ಇಲ್ಲಿ ಮೈನಸ್ ಇಲ್ಲದೆ ಹೋಗಿದೆ 634 ರೂಪಾಯಿ ಅವನೇ ನಂಗೆ ಕೊಡಬೇಕಾಗಿದ್ರು ಊಬರನ್ನು. ಸೊ ಬೆಳಗ್ಗೆ ಇನ್ನು ಕಟ್ ಆಗೋದು ಯಾವ ಗೊತ್ತಾ, ಮಾರ್ನಿಂಗ್ ಬೆಳಗ್ಗೆ ಜಾವ 4-4:15 ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಗೆ ಕಟ್ ಆಗುತ್ತೆ ಇದು. ಬಟ್ ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರು ಜಾಸ್ತಿ 1-1.5 ಸಾವಿರ ರೂಪಾಯಿ 2 ಸಾವಿರ ರೂಪಾಯಿ ಏನಾದರೂ ಜಾಸ್ತಿ ಆನ್ಲೈನ್ ಪೇಮೆಂಟೇ ಆಗಿದ್ರೆ ಆ ಒಂದು ಅಮೌಂಟ್ ನಮ್ಗೆ ಬೇಕಾಗಿದೆ ಎಮರ್ಜೆನ್ಸಿಗೆ, ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಏನೋ ಉಂಟಾಗ್ಬಿಟ್ಟಿದೆ ಮೇಕ್ ಪೇಮೆಂಟ್ ಅಂತ ತೋರಿಸ್ತವನೆ. ಇಲ್ಲೊಂದು ಆಪ್ಷನ್ ಇರುತ್ತೆ ಆಯಿತಾ, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಗೆ ಅಲ್ಲೇ ಎಳ್ಕೊಬೋದು. ವಿತಿನ್ ಎ ಸೆಕೆಂಡ್ ನೀವು ಅಲ್ಲಿ ಆಪ್ಷನ್ ಕೊಡ್ತಿದ್ದೀನಿ, ಸೆಂಡ್ ಅಂತ ಕೊಡ್ತಿದ್ದಾನೆ, ವಿತಿನ್ ಎ ಸೆಕೆಂಡ್ ನಿಮ್ಮ ಅಕೌಂಟಿಗೆ ಬರುತ್ತೆ ಆಯಿತಾ. ಅದು ಒಂದೊಂದ್ಸಲ ವರ್ಕ್ ಆಗುತ್ತೆ, ಒಂದೊಂದ್ಸಲ ವರ್ಕ್ ಆಗ್ತಿರಲ್ಲ ಆಯಿತಾ. ಅದು ಬರುತ್ತೆ ಆಟೋಮೆಟಿಕ್ಕಾಗಿ, ನಿಮಗೆ ದಿನಕ್ಕೆ 5 ಸಲ ನಿಮ್ಮ ಅಕೌಂಟಿಗೆ ಹಾಕ್ಕೊಳ್ಬೋದು. ಬಟ್ ಅದಕ್ಕೆ 2 ರೂಪಾಯಿ ಚಾರ್ಜ್ ಕಟ್ ಮಾಡ್ತಾನೆ. ನೀವು ಆಟೋಮೆಟಿಕ್ಕಾಗಿ ಹಾಕೊಳ್ತೀರಾ ಅಕೌಂಟಿಗೆ ಒಂದು ಅಮೌಂಟ್, ನಿಮ್ಮ ಅಮೌಂಟ್ ನೀವು ಹಾಕೊಳ್ಳೋದಕ್ಕೆ 2 ರೂಪಾಯಿ ಕಟ್ ಮಾಡ್ತಾನೆ. ಇಲ್ಲ ಬೆಳಗ್ಗೆ ತನಕ ಕಾಯಿರಿ, ಅವನಾಗ ಹಾಕೋ ತನಕ ಯಾವ ಚಾರ್ಜಸ್ಸು ಕಟ್ ಮಾಡೋದಿಲ್ಲ, ಆಟೋಮೆಟಿಕ್ಕಾಗಿ ಆಗ್ತಾನೆ. ಬಟ್ ಅವ್ನು ಬೆಳಗ್ಗೆ 4-4:15 ಏನು ಮೈನಸ್ ಮಾಡ್ತಾನೆ ಅದು ನಿಮ್ಮ ಅಕೌಂಟಿಗೆ ಬರೋದು ಒಂದು ಮಧ್ಯಾಹ್ನ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಒಂದು 10-11 ಗಂಟೆ 12 ಗಂಟೆ ತನಕ ಆಗ್ಬಿಡುತ್ತೆ ಅದು ನಿಮ್ಮ ಅಕೌಂಟಿಗೆ ಬರೋಕ್ಕೆ. ಓಲಾ ಆಪ್ಷನ್ಗೆ ಬಂದರೆ ಓಲಾದಲ್ಲಿ ಬಂದ್ಬಿಟ್ಟು ನೀವೇ ಹೇಳ್ಕೊಳ್ಳೋವಂಥ ಆಪ್ಷನ್ ಇಲ್ಲ. ಏನಾದರೂ ಅವನೇ ಕೊಡೋದಿದ್ರೆ ನಮ್ಗೆ ನೋಡಿ ಇವಾಗ ಮೈನಸ್ ಮಾಡಿದ್ದಾನೆ, ಇವನು ಟೈಮಿಂಗ್ಸ್ ಇಲ್ಲ, ಯಾವ ಟೈಮಲ್ಲಿ ಮೈನಸ್ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ಆಯಿತಾ. ಒಂದೊಂದು ಟೈಮಲ್ಲಿ ಒಂಥರ ಮೈನಸ್ ಮಾಡ್ತಾನೆ. ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆಗೆ ಎಲ್ಲ ಅವನು ನಿಮ್ಗೆ ಕೊಡಬೇಕಿರೋ ಅಮೌಂಟ್ ಏನಾದರೂ ಇದ್ದರೆ ಇವನ ಹತ್ರ, ಸೊ ಅದನ್ನು ಮೈನಸ್ ಮಾಡಿರ್ತಾನೆ, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾನೆ. ನೋಡಿ ಇದು ಇವಾಗ 906 ರೂಪಾಯಿ ಮಾಡಿದ್ದಾನೆ. ಎಷ್ಟು ಗಂಟೆಲ್ಲ ಅಂದರೆ 2:28 ಮಧ್ಯಾಹ್ನ ಮೈನಸ್ 906 ರೂಪಾಯಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹಾಕಿದ್ದಾನೆ ನೋಡಿ. ಇದರಲ್ಲಿ ಏನಂತಂದ್ರೆ ಅವ್ನು ಹಾಕೋ ತನಕ ನೀವು ಕಾಯಲೇಬೇಕು, ನೀವು ಹೇಳ್ಕೊಳ್ಳೋ ಆಪ್ಷನ್ ಇಲ್ಲ ಇದರಲ್ಲಿ ಓಲಾದಲ್ಲಿ. ಬಟ್ ಇವನು ಏನಂತಂದರೆ ಇವನು ಯಾವುದೇ ಥರ ಚಾರ್ಜಸ್ ಏನು ಕಟ್ ಮಾಡೋಲ್ಲ. ಅವ್ನು 2 ರೂಪಾಯಿ ಕಟ್ ಮಾಡೋದು ನೀವು ಹಾಕೊಳ್ಳೋದಕ್ಕೆ, ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಇವನು ಯಾವುದೇ ಥರ ಅಮೌಂಟು ಕಟ್ ಮಾಡೋಲ್ಲ. ನೀವೇನಾದ್ರು ಇನ್ಸೆಂಟಿವ್ ಅಚೀವ್ ಮಾಡಿದ್ರೆ ಊಬರಲ್ಲಿ, ಅಕಸ್ಮಾತ್ ಮುಂಚೆ ಇದ್ದಿದ್ದು ಇವಾಗ ಗೊತ್ತಿಲ್ಲ, ಇವಾಗಲೂ ಇನ್ಸೆಂಟಿವ್ ಹಾಕಿದ್ರೆ ಅದೇ ಥರ ಇದ್ರಲ್ಲಿ ಊಬರಲ್ಲಿ ಇನ್ಸೆಂಟಿವ್ ಏನೋ ನೀವು ಯಾವುದೋ ಒಂದು ಟ್ರಿಪ್ಸ್ ಮಾಡಿಬಿಟ್ಟು ಅದು ಇನ್ಸೆಂಟಿವ್ ಆಗಿ ಬಂತು ಅಂದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ವ್ಯಾಲೆಟ್ಗೆ ಬಂದು ಆ್ಯಡ್ ಆಗ್ಬಿಡುತ್ತೆ ಊಬರಲ್ಲಾದರೆ. ಈಗ 3 ಟ್ರಿಪ್ ಮಾಡಿದ್ರೆ 250 ರೂಪಾಯಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, 3 ಟ್ರಿಪ್ ಮಾಡಿದೆ. ಇವಾಗ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ವ್ಯಾಲೆಟ್ಗೆ ಹೋದರೆ ವ್ಯಾಲೆಟ್ ಬ್ಯಾಲೆನ್ಸಲ್ಲಿ ಬಂದುಬಿಟ್ಟು ನಿಮ್ಮದು 150 ರೂಪಾಯಿ ಒಂದು ಆ್ಯಡ್ ಆಗಿಬಿಟ್ಟಿರುತ್ತೆ ಆಟೋಮೆಟಿಕ್ಕಾಗಿ. ಬಟ್ ಓಲಾದಲ್ಲಿ ಹಂಗಿಲ್ಲ. ಓಲಾದಲ್ಲಿ ಒಂದು ದಿನ ಬೇಕು. ಈಗ ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಈಗ 800 ರೂಪಾಯಿ ಟ್ರಿಪ್ ಮಾಡಿ 800 ರೂಪಾಯಿ ಕಂಪ್ಲೀಟ್ ಮಾಡಿದ್ದೀನಿ ಟ್ರಿಪ್ ಇದು ಇನ್ಸೆಂಟಿವ್ ಅಂದ್ಕೊಳ್ಳಿ. ಆ 800 ರೂಪಾಯಿ ಬಂದುಬಿಟ್ಟು ನಿಮ್ಮ ಬ್ಯಾಲೆನ್ಸಲ್ಲಿ ತೋರಿಸಲ್ಲ, ನಿಮ್ಮ ಬ್ಯಾಲೆನ್ಸಲ್ಲಿ ಬಂದುಬಿಟ್ಟು ಇಮಿಡಿಯೇಟಾಗಿ ತೋರಿಸಲ್ಲ ಅದು ಆಯಿತಾ. ಅದು ಒಂದಿನ ತಗೊಳ್ತಾನೆ, ಮಾರನೇ ದಿನ ನಿಮಗೆ ಅದು ಅಪ್ಡೇಟ್ ಆಗುತ್ತೆ ಆಯಿತಾ. ಸೊ ಅದು ವೆಯ್ಟ್ ಮಾಡಬೇಕು ಓಲಾದಲ್ಲಿ. ಇನ್ನು ಹೋಮ್ ಲೊಕೇಶನು. ಸೊ ಹೋಮ್ ಲೊಕೇಶನ್ ಹಾಕೊಳ್ಳೋದಂಥದ್ದು ಯಾವ ಥರ ಇದೆ ನೋಡೋಣ. ಊಬರಲ್ಲಿ ಬಂದ್ಬಿಟ್ಟು ಹೋಮ್ ಲೊಕೇಶನ್ ಹಾಕೊಳ್ಳೋವಂಥದ್ದು ಇದೆ. ನಿಮಗೆ ನಾನು ಏರ್ಪೋರ್ಟ್ಗೆ ಹಾಕೊಂಡ್ಬಂದ್ಬಿಡ್ತೀನಿ ಹೋಮ್ ಲೊಕೇಶನು. ಲಾಸ್ಟ್ ಡ್ಯೂಟಿ ಯಾವ್ದಾದ್ರು ಬೇಕು, ಎಲ್ಲ ಲಾಂಗ್ ಇದ್ರಿ ಲಾಸ್ಟ್ ಡ್ಯೂಟಿ ಖಾಲಿ ಮನೆಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಹೋಮ್ ಡ್ಯೂಟಿಗೆ ಏರ್ಪೋರ್ಟ್ಗೆ ಹಾಕೊಂಡ್ಬಂದ್ಬಿಡ್ತೀನಿ. ಸೊ ಅದು ಆಪ್ಷನ್ 2 ಸಲ ಇದೆ. ಇಲ್ಲಿ ಸರ್ಚ್ ಮೇಲೆ ಹೋದರೆ ನಿಮ್ಗೆ ಇಲ್ಲಿ ಹೋಮ್ ಅಂತಿದೆ ನೋಡಿ, ಇಲ್ಲಿ ಯಾವ ಲೊಕೇಶನ್ ಬೇಕು ಅದನ್ನು ಸೆಟ್ ಮಾಡಿದ್ರೆ
ಅಲ್ಲಿ ನಿಯರ್ ಬೈ ಲೊಕೇಶನ್ಗೆ ಡ್ಯೂಟಿಗಳು ಯಾವ್ದಾರು ಕೊಟ್ಟು ಅಲ್ಲಿಗೆ ಡೈರೆಕ್ಟ್ ಕೊಡ್ತಾನೆ, ಇಲ್ಲಾಂದ್ರೆ ಅಲ್ಲಿ ಹತ್ತತ್ರ ಇರೋವಂಥ ಬುಕ್ಕಿಂಗ್ಗಳು ಯಾವ್ದಾರು ಇದ್ದರೆ ಅದನ್ನು ಕೊಟ್ಬಿಟ್ಟು ಕಳಿಸ್ತಾನೆ. ಸೊ ಅದು 2 ಆಪ್ಷನ್ ಇರುತ್ತೆ ದಿನಕ್ಕೆ, ಆಯಿತಾ, ಊಬರಲ್ಲಿ. ಇನ್ನು ಓಲಾದಲ್ಲಿ ಬಂದರೆ ಓಲಾದಲ್ಲಿ ಇದೆ, ಬಟ್ ಓಲಾದಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಫೀಸು ಯಾವ್ದಾದ್ರು ಪೇ ಮಾಡಿಬಿಟ್ಟು ತೊಗೊಂಡೇ ಇರಬೇಕು ಅದನ್ನು ಯೂಸ್ ಮಾಡಬೇಕು ಅಂದರೆ. ಈ ಗೋ ಟು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಹೋಗ್ಬೇಕು ಅಂದರೆ ನೋಡಿ, ಈಗ ಆನ್ ಮಾಡ್ಕೊತೀನಿ ಡ್ಯೂಟಿನ, ಗೋ ಟು ಪ್ರೆಸ್ ಮಾಡ್ತೀನಿ, ತೊಗೋಲ್ಲ ನೋಡಿ ಇಲ್ಲಿ ಕಾಣಿಸ್ತಿರುತ್ತೆ ಸ್ಕ್ರೀನಲ್ಲಿ, ಸಬ್ಸ್ಕ್ರಿಪ್ಷನ್ ಫೀಸ್ ತೊಗೊಳ್ಳಿ ಅಂತ ತೋರಿಸ್ತಿದ್ದಾನೆ. ಅದು ತೊಗೊಂಡು ನೀವು ಇದರಲ್ಲೂ ಕೂಡ ದಿನಕ್ಕೆ 2 ಸಲ ಏನೋ ಕೊಟ್ಟಿರ್ತಾನೆ, ಗೋ ಟು ಹೋಮ್ ಲೊಕೇಶನ್ನ ಯೂಸ್ ಮಾಡ್ಕೊಳ್ಬೋದು, ಆಯಿತಾ. ಸೊ ಓಲಾದಲ್ಲಿ ಇದು. ಊಬರಲ್ಲಿ ಬಂದರೆ ಗಾಡಿಗಳ ಆಪ್ಷನ್ಗಳು ಯಾವ್ದು ಇದ್ದಾವೆ ಅಂದರೆ ಪ್ರೀಮಿಯರು, ಊಬರ್ಗೋ ಆಗಿರ್ಬೋದು, ಆಯಿತಾ, ಆ ಥರ. ಸೊ ಅದನ್ನು ಕೆಳಗೆ ತೋರಿಸ್ತೀನಿ ಊಬರಲ್ಲಿ. ಫಸ್ಟು ಊಬರಲ್ಲಿ ನೋಡಿ ಆಕ್ಸೆಸ್ ಅಂತ ಇದೆ, ಗೋ ನಾನ್ ಎ ಸಿ ಅಂತಿದೆ, ಅರ್ಲಿ ರೆಂಟಲ್ಲು, ಇಂಟರ್ಸಿಟಿ, ಊಬರ್ಗೋ ಪ್ರೀಮಿಯರ್ ಅಂತಿದೆ. ನಿಮ್ಗೆ ಕಾಣಿಸ್ತಿರುತ್ತೆ ನಾನು ಯಾವುದನ್ನು ಆನ್ ಇಟ್ಕೊಂಡಿದ್ದೀನಿ, ಯಾವುದನ್ನು ಆಫ್ ಮಾಡಿದ್ದೀನಿ ಅಂತ. ಕೆಳಗಡೆ ಬಂದುಬಿಟ್ರೆ ಟ್ರಿಪ್ ಫಿಲ್ಟರ್ ಅಂದ್ಬಿಟ್ಟು ಟಿನ್ ರಿಕ್ವೆಸ್ಟ್ ಅಂದ್ಬಿಟ್ಟು ಕೊಟ್ಟಿದ್ದಾನೆ ಮಕ್ಕಳದು, ಅದೇ ನಾನಂತ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್, ಆಯಿತಾ. ಅದು ಏನು ಬೇಡದಿರೋದೆ, ಮುಂಚೆ ಒಂದು ಪೆಟ್ಟದು ಒಂದು ಆಪ್ಷನ್ ಕೊಟ್ಟಿದ್ದೆ, ನಾಯಿಗಳನ್ನ ಕರ್ಕೊಂಡು ಹೋಗೋದು. ಬೇಡದಿರೋದೇ ಮಾಡೋ ಅಂತಂದ್ರೆ ಊಬರನ್ನು ಚೆನ್ನಾಗಿ ಮಾಡ್ತಾನೆ, ಯೂಸ್ ಆಗದೆ ಇರೋದನ್ನು. ಓಲಾದಲ್ಲಿ ಬಂದರೆ ಸೇಮು ಇದನ್ನು ಓಪನ್ ಮೇಲ್ಗಡೆ ಎಲ್ಲ ಕಾರ್ದು ಸಿಂಪಲ್ ಆಗಿ ಪ್ರೆಸ್ ಮಾಡಿಕೊಂಡ್ರೆ ಸೊ ಕಾಣಿಸ್ತಿರುತ್ತೆ ಇದರಲ್ಲಿ ಪ್ರೈಮ್ ಪ್ಲಸ್ ಅಂದ್ಬಿಟ್ಟು ಕೊಟ್ಟಿದ್ದಾನೆ. ಇದು ಗ್ರೀನಲ್ಲಿದೆ, ಆನ್ ಆಗಿರೋದೆಲ್ಲ ಗ್ರೀನು, ಆಯಿತಾ. ಪ್ರೈಮ್ ಸೆಡನ್ ಆನ್ ಆಗಿದೆ, ಮಿನಿ ಬಂದ್ಬಿಟ್ಟು ನಾನೇ ಆಫ್ ಮಾಡ್ಕೊಂಡಿದ್ದೀನಿ, ಪ್ರೈರಿಟಿ ಆನ್ ಆಗಿದೆ, ಮಿನಿ ನಾನ್ ಎ ಸಿನೂ ಕೊಟ್ಟಿದ್ದಾನೆ ಇದರಲ್ಲಿ, ಅದು ಆಫ್ ಮಾಡ್ಕೊಂಡಿದ್ದೀನಿ. ಔಟ್ ಸ್ಟೇಷನ್ ರೆಂಟಲ್ ನನಗೆ ಕೊಟ್ಟಿಲ್ಲ, ಅದು ಆಪ್ಷನ್ನೇ ಬಂದು ಆನ್ ಆಗೋಲ್ಲ. ಮತ್ತು ಲೋಕಲ್ ರೆಂಟಲ್ಸು ಆನ್ ಆಗಿದೆ. ಸೊ ಇದು ಓಲಾದಲ್ಲಿ ಇರುವಂಥ ಆಪ್ಷನ್. ಊಬರಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ, ಯಾವುದು ಅಂತಂದರೆ ಈಗ ಒಂದು ಚಾರ್ಜಸ್ನ ಆ್ಯಡ್ ಮಾಡೋದು, ಆಯಿತಾ. ಸೊ ಹೇಳೋದೊಂದು ಮಾಡೋದು ಅಂತಾರಲ್ಲ, ಆ ಥರದಲ್ಲಿ ಊಬರು ಮೊದಲನೇದಾಗಿ ತೋರಿಸ್ಬಿಡ್ತೀನಿ. ಇದು ಹೆಂಗೆ ಅಂತಂದರೆ ಯಾವುದೋ ಒಂದು ಟ್ರಿಪ್ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು, ಆಯಿತಾ. ನೋಡಿ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರುತ್ತೆ, ಪ್ಲ್ಯಾಟ್ಫಾರ್ಮ್ ಫೀಸ್ ಅಮೌಂಟ್ 45 ರೂಪಾಯಿ ಕಟ್ ಮಾಡಿದ್ದಾರೆ. ನಮ್ಮ ಪ್ರೆಸ್ ಮಾಡಿದ್ರೆ ಐ ಥಿಂಕ್ ಎಷ್ಟು ಟ್ರಿಪ್ಗೆ ಅಂತ ನೋಡೋಣ ಇರಿ. ಪ್ಲ್ಯಾಟ್ಫಾರ್ಮ್ ಫೀಸ್ ಅಂದ್ಬಿಟ್ಟು ನೋಡಿ ಇಲ್ಲಿ, ರಿಸರ್ವ್ ಪ್ಲ್ಯಾಟ್ಫಾರ್ಮ್ ಫೀಸ್ ಫಾರ್ 3 ಟ್ರಿಪ್ಸು, 3 ಟ್ರಿಪ್ಗೆ 45 ರೂಪಾಯಿ ತೊಗೊಂಡಿದ್ದಾನೆ ಅವನು, 15 ರೂಪಾಯಿ ಪರ್ ಟ್ರಿಪ್ಪು. ಇದು ಏನಕ್ಕೆ ಅಂತಂದರೆ ರಿಸರ್ವೇಷನ್ ಟ್ರಿಪ್ ಅಂತ ಹಾಕಿದ್ದಾನಲ್ಲ, ಆ ರಿಸರ್ವೇಷನ್ ಟ್ರಿಪ್ಪಿಂದ ಡ್ಯೂಟಿನ ಎತ್ಕೊಂಡು ಡ್ಯೂಟಿ ಮಾಡಿದ್ರೆ ಒಂದು ಟ್ರಿಪ್ಗೆ 15 ರೂಪಾಯಿಂದ ಕಟ್ ಮಾಡ್ತಾನಂತೆ. ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೀವನು 10 ರೂಪಾಯಿ ಮಾಡ್ತೀನಿ ಅಂತ ಅಂದಿದ್ದೀವನು, ನೋಡಿದ್ರೆ 15 ರೂಪಾಯಿ ಮಾಡ್ತಿದ್ದಾನೆ, ಆಯಿತಾ. ಇದೊಂದು ಕರ್ಕೊಂಡು ಓಪನ್ ಮಾಡ್ತಾರೆ, ತೋರಿಸ್ತೀನಿ ನಿಮಗೆ. ಇಂಟರ್ಸಿಟಿ ಬುಕ್ಕಿಂಗ್ ಅಂತ ತೊಗೊಂಡು ಹೋಗ್ತೀರಾ ಅಂತಂದರೆ ಕೆಳಗಡೆ ಬಂದರೆ ಫೇರ್ಸ್ ಬಂದರೆ 1808 ರೂಪಾಯಿ ಅಂತೆ. ಈ ರಿಸರ್ವೇಷನ್ ಫೀಸ್ ಬಂದ್ಬಿಟ್ಟು ಇದಕ್ಕೆ 10 ರೂಪಾಯಿ ಅಂತ ಹಾಕಿದ್ದಾನೆ, ಆಯಿತಾ. ಪ್ಯಾಕೇಜ್ ಫೇಸ್ ಬಂದ್ಬಿಟ್ಟು 1798 ರೂಪಾಯಿ. ಅದರ್ ಅರ್ನಿಂಗ್ಸ್ ಬಂದ್ಬಿಟ್ಟು ಅಡಿಷನಲ್ ಡಿಸ್ಟೆನ್ಸ್ ಚಾರ್ಜ್ ಅಂದ್ಬಿಟ್ಟು 328 ರೂಪಾಯಿ ಹಾಕಿದ್ದಾನೆ, ಎಕ್ಸ್ಟ್ರಾ ಪ್ಯಾಸೆಂಜರ್ ಯೂಸ್ ಮಾಡ್ಕೊಂಡ್ರು ಅಂದ್ಬಿಟ್ಟು. ಅದು ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಟ್ಯಾಕ್ಸ್ ಅಂದ್ಬಿಟ್ಟು 101 ರೂಪಾಯಿ, ಆಯಿತಾ. ಟ್ರಿಪ್ ಬ್ಯಾಲೆನ್ಸ್ ಬಂದ್ಬಿಟ್ಟು 97 ರೂಪಾಯಿ ಕೊಡ್ಬೇಕಂತ ನಾನು, ಆಯಿತಾ. ನೋಡಿ ಇಲ್ಲಿ ಕೆಳಗಡೆ ಕನ್ವೀನಿಯನ್ಸ್ ಫೀಸ್ ಅಂದ್ಬಿಟ್ಟು 242 ರೂಪಾಯಿ ಹಾಕಿದ್ದಾನೆ ಇಲ್ಲಿ, 242 ರೂಪಾಯಿ ಇದು ಪ್ಲಸ್ಸು ರಿಸರ್ವ್ ಫೀಸ್ ಅಂದ್ಬಿಟ್ಟು ಅದಕ್ಕೆ 10 ರೂಪಾಯಿ. ಇಲ್ಲಿ ಬರೀ ಇವ್ನು ಏನು ಮಾಡ್ತಿದ್ದಾನೆ, ಕಸ್ಟಮರ್ಗೂ ನನ್ನ ಮಧ್ಯೆ ನಿಂತ್ಕೊಂಡು ಡ್ಯೂಟಿಗಳನ್ನ ಕಸ್ಟಮರ್ಗೆ ಡ್ರೈವರ್ಸ್ ಬೇಕು ಗಾಡಿ ಕೊಡ್ತಿದ್ದಾನೆ, ನಮಗೆ ಕಸ್ಟಮರ್ಸ್ನ ಕೊಡ್ತಿದ್ದಾನೆ. ಇವ್ನು ನಮ್ಮ ಹತ್ರನೂ ಏನೋ ಸಬ್ಸ್ಕ್ರಿಪ್ಷನ್ ಫೀಸ್ ಅಂದ್ಬಿಟ್ಟು ತಗೊಳ್ತಾನೆ, ಆಯಿತಾ. ಅಷ್ಟೆಲ್ಲ ಮಾಡಿ ನನ್ನ ಮಗ ಇದ್ರಲ್ಲಿ ದುಡ್ಡು ತಿಂತಾನೆ ಅಂತಂದ್ರೆ ನಿಜವಾಗ್ಲೂ ಮಾಡ್ತಾ ಇದ್ದು ಅದು ಏನಂತ ಮೊದಲೇ ರೇಟ್ ಕೊಡ್ತಾ ಇರೋದು ಕಡಿಮೆ, ಏನು ಅದು ಇದು ಅಂತ ಎಲ್ಲ ಕಿತ್ಕೊಂಡು ನಮ್ಗೆ ಏನು ಉಳಿಯುತ್ತೆ ಹೋಗಿ. ಓಲಾದಲ್ಲಿ ನೋಡೋಕೆ ಹೋದರೆ ಓಲಾದಲ್ಲಿ ಒಂದು ಡ್ಯೂಟಿ ಇದು ಮಾಡ್ತೀನಿ ನಾನು. ಓಲಾದಲ್ಲಿ ನಾನು ಇಂಟರ್ಸಿಟಿ ಯಾವುದೂ ಹೋಗಿಲ್ಲ, ಔಟ್ ಸ್ಟೇಷನ್ ಡ್ಯೂಟಿಗಳು. ಸೊ ಬಗ್ಗೆ ಇದ್ರೆ ನನಗೆ ಕಮೆಂಟ್ ಮಾಡಿರಿ. ಕನ್ವೀನಿಯನ್ಸ್ ಫೀಸ್ ಅಂದ್ಬಿಟ್ಟು ಇವನು ಅದರಲ್ಲೂ ಕೂಡ ಓಲಾದಲ್ಲೂ ಕೂಡ ಅಷ್ಟೇ ತೊಗೊಳ್ತಾನೆ ಅಥವಾ ತೊಗೊಳ್ಳೋದೇ ಇಲ್ವಾ, ಜಾಸ್ತಿ ತೊಗೊಳ್ತಾನೆ, ಅದಕ್ಕಿಂತ ಇವನಿಗಿಂತ ಕಮ್ಮಿ ತೊಗೊಳ್ತಾನೆ ಒಬ್ಬರಿಗಿಂತ, ಅದನ್ನು ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ಸೊ ಓಪನ್ ಮಾಡಿ ನೋಡ್ಬೋದು. ಇದು ಬಂದ್ಬಿಟ್ಟು ನೋಡ್ಬೋದು 661 ರೂಪಾಯಿ ಅಂತ ಕೊಟ್ಟಿದ್ದಾನೆ. ಇದು ಯುವರ್ ಅರ್ನಿಂಗ್ಸ್ ಬಂದ್ಬಿಟ್ಟು 661. ಅಡ್ವಾನ್ಸ್ ಬುಕ್ಕಿಂಗ್ ಫೀಸ್ ಅಂದ್ಬಿಟ್ಟು 100 ರೂಪಾಯಿ ಎಕ್ಸ್ಟ್ರಾ ಇವನೇ ಕೊಟ್ಟಿದ್ದಾನೆ, ಆಯಿತಾ. ಇವನು ಅವನು ರಿಸರ್ವೇಷನ್ ಫೀಸ್ ಅಂದ್ಬಿಟ್ಟು 10 ರೂಪಾಯಿ ಕಟ್ ಮಾಡ್ತಾನೆ, 10 ರೂಪಾಯಿ ಅಂದ್ಬಿಟ್ಟು 15 ರೂಪಾಯಿ ಕಟ್ ಮಾಡ್ತಾವೆ ನಮ್ಮ ಹತ್ರ. ಬಟ್ ಓಲಾದಲ್ಲಿ ನೋಡಿ 100 ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಫೀಸ್ ಅಂತ ಸೇರಿಸಿ 100 ರೂಪಾಯಿ ಹಾಕಿದ್ದಾನೆ, ಆಯಿತಾ. ರೈಡ್ ಅರ್ನಿಂಗ್ಸ್ ಬಿಟ್ಟು 561 ರೂಪಾಯಿ ಇದು, 100 ರೂಪಾಯಿ ಸೇರಿಸಿ 661 ರೂಪಾಯಿ ಕೊಟ್ಟಿರೋದು ನನಗೆ. ಪೇಯ್ಡ್ ಟು ಓಲಾ 0 ಕಮಿಷನ್ ಅಂದ್ಬಿಟ್ಟು 0.05, ಆಯಿತಾ. ಪೇಯ್ಡ್ ಟು ಥರ್ಡ್ ಪಾರ್ಟಿ ಅಂದ್ಬಿಟ್ಟು 8 ರೂಪಾಯಿ. ಒಂದು ಇನ್ಸೂರೆನ್ಸ್ ಅಂದ್ಬಿಟ್ಟು ಕೆಳಗಡೆ 3 ರೂಪಾಯಿ ಹಾಕಿದ್ದಾನೆ. GST ಅಂದ್ಬಿಟ್ಟು ಪೇಯ್ಡ್ ಟು ಗೌರ್ಮೆಂಟ್ ಅಂದ್ಬಿಟ್ಟು ನೋಡಿರಿ 0.76, ಆಯಿತಾ.
ಕನ್ವೀನಿಯನ್ಸ್ ಫೀಸ್ ಅಂದ್ಬಿಟ್ಟು ತೊಗೊಂಡಿದ್ದಾನೆ ಇವನು ₹4.24. ಇವನು ಈ ಥರ ಊಬರ್ ಅವನು ಇದೆಲ್ಲ ಅದೂ ಕಮಿಷನ್ನು, ಅದು ಸಬ್ಸ್ಕ್ರಿಪ್ಷನ್ ಫೀಸು, ರಿಸರ್ವೇಷನ್ ಚಾರ್ಜಸ್ಸು, ಕನ್ವೀನಿಯನ್ಸ್ ಫೀಸು, ಏರ್ಪೋರ್ಟ್ಸ್ ಚಾರ್ಜಸ್ಸು ಅಂತೆಲ್ಲ ತಗೊಳ್ತಾನೆ. ತೊಗೊಂಡು ನಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಫೀಸ್ಗೆ ಪ್ಲಸ್ GST ಅಂದ್ಬಿಟ್ಟು ₹166 ತೋರಿಸೋಣ ಆ್ಯಪಲ್ಲಿ. ಅದು ಪೇಮೆಂಟ್ ತೊಗೊಳಕ್ಕೋದ್ರೆ ತೋರಿಸೋದು ₹200 ವಿತ್ GST ಅಂದ್ಬಿಟ್ಟು. ಬಟ್ ಇವರುಗಳು ಯಾಕೆ ಅಷ್ಟು ಆ ಥರ ಮಾಡಿ GST ಅಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಫೀಸಲ್ಲಿ ಆ ಥರ ತೊಗೊಳ್ತಿಲ್ಲ? ನೋಡಿರಿ, ನೀವೇ ನೋಡಿರಿ, ಯೋಚನೆ ಮಾಡಿರಿ ಯಾವುದ್ರಲ್ಲಿ ಯಾವ ಥರ ದುಡ್ಡು ತಿಂತಿದ್ದಾರೆ ಅಂತ, ಆಯಿತಾ. ಇನ್ನು ಏರ್ಪೋರ್ಟ್ ಚಾರ್ಜಸ್ ಬಗ್ಗೆ ಹೇಳಿದೆ. ಏರ್ಪೋರ್ಟ್ದು ಬಂದ್ಬಿಟ್ಟು ಇವಾಗ ಓಲಾದಲ್ಲಿ ₹150 ತಗೊಳ್ತಾ ಇದ್ದಾನೆ. ಊಬರ್ ಬಗ್ಗೆ ಮಾತಾಡೋದು ನಾನು. ಯಾವುದು ಡ್ರೈವರ್ ಫ್ರೆಂಡ್ಲಿ ಆಗಿದೆ ಆ್ಯಪು, ಯಾವ ಒಂದು ಆ್ಯಪಲ್ಲಿ ಡ್ರೈವರ್ಗೆ ಯೂಸ್ಫುಲ್ ಆಗುವಂಥ ಬೆನಿಫಿಟ್ ಕೊಟ್ಟಿದ್ದಾರೆ ಏನು ಎತ್ತ ಅಂತ. ನಾನು ಎರಡನ್ನೂ ಸಾಚಾ ಅಂತ ಹೇಳಲ್ಲ. ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ, ಇವಾಗಿರುವಂಥ ಪರಿಸ್ಥಿತಿಯಲ್ಲಿ ಯಾವ್ದು ಬೆಟರ್ ಅಂತ ಹೇಳಿದ್ದೀನಿ ಅಷ್ಟೇ, ಆಯಿತಾ. ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಅಂತ ಅನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಆ್ಯಪ್ ಕಂಪ್ಯಾರಿಸನ್ ಮಾಡೋಣ, ಯಾವ ಆ್ಯಪ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿರಿ. ಸೊ ಸಿಗುವ ಗೈಸ್, ಟೇಕ್ ಎಸ್, ಬಾಯ್ ಬಾಯ್.